ಜ್ಞಾನಾನಂದಮಯಂ ದೇವಂ ನಿರ್ಮಲಂ ಸ್ಫಟಿಕಾಕೃತಿಂ ಆಧಾರಂ ಸರ್ವವಿದ್ಯಾನಾಂ ಹಯಗ್ರೀವ ಉಪಾಸ್ಮಹೆ. ನನ್ನ ಸಮಸ್ತ ಆರಾಧ್ಯಂ ಚಾನಲ್ ವೀಕ್ಷಕರೆಲ್ಲರಿಗೂ ಕೂಡ ವಿಭಾ ಶೆಟ್ಟಿ ಮಾಡುವ ನಮಸ್ಕಾರಗಳು. ಮಾಸ ಭವಿಷ್ಯ ಕಾರ್ಯಕ್ರಮಕ್ಕೆ ತಮಗೆಲ್ಲರಿಗೂ ಸ್ವಾಗತ. ಈ ತಿಂಗಳು ಅಂದರೆ ಜನವರಿ 2026. ಪ್ರತಿಯೊಬ್ಬರಿಗೂ ಕೂಡ ಹೊಸ ವರ್ಷದ ಹಾರ್ದಿಕ ಶುಭಾಶಯಗಳು. ಒಳ್ಳೆ ಕೆಲಸಗಳನ್ನು ಮಾಡಿ ಟೀಕೆಗಳು ಸಾಯುತ್ತವೆ, ಕೆಲಸಗಳು ಉಳಿಯುತ್ತವೆ ಅಂತ ಹೇಳೋ ರೀತಿಯಲ್ಲಿ ಕೆಟ್ಟದನ್ನು ನಾವು ಮಾತಾಡ್ದಿರಾ ಎಲ್ಲ ಒಳ್ಳೆದನ್ನೇ ಬಯಸ್ತಾ ಒಳ್ಳೆ ಕೆಲಸಗಳನ್ನ ಮಾಡ್ತಾ ನಮ್ಮ ಒಂದು ಸುತ್ತ ಪರಿಸರನ ಚೆನ್ನಾಗಿಟ್ಕೊತ ನಾವು ಕೂಡ ಚೆನ್ನಾಗಿ ಬೆಳೆಯೋಣ ಅಂತ ಹೇಳ್ತಾ ಈ ಕಾರ್ಯಕ್ರಮನ ನಾನು ಶುರು ಮಾಡ್ತೀನಿ. ಇನ್ನು ಜನವರಿ ತಿಂಗಳಲ್ಲಿ ನಡೆಯುವಂತಹ ಪ್ರಮುಖವಾದ ಹಬ್ಬ ಅಂತಂದರೆ ಮೊದಲನೇದಾಗಿ ಸಂಕ್ರಾಂತಿ ಹಬ್ಬ. ಇದೇ ಜನವರಿ ತಿಂಗಳ 14ನೇ ತಾರೀಕು ಮಕರ ಸಂಕ್ರಾಂತಿನ ನಾವು ಆಚರಿಸ್ತಾ ಇದ್ದೀವಿ. ಎಲ್ಲರಿಗೂ ಕೂಡ ಮಕರ ಸಂಕ್ರಾಂತಿಯ ಶುಭಾಶಯಗಳು. ಹಾಗೆ 26ನೇ ತಾರೀಕು ನಾವು ಗಣರಾಜ್ಯೋತ್ಸವನ ಸೆಲೆಬ್ರೇಟ್ ಮಾಡ್ತಾ ಇದ್ದೀವಿ. ಸೊ ಪ್ರತಿಯೊಬ್ಬರಿಗೂ ಕೂಡ ಗಣರಾಜ್ಯೋತ್ಸವದ ಶುಭಾಶಯಗಳು. ಹಾಗಿದ್ರೆ ಗ್ರಹಗಳ ಸ್ಥಾನಮಾನ ಹೇಗಿದೆ ಅಂತ ನೋಡೋದಾದರೆ ನೋಡಿ, ಯಥಾಸ್ಥಿತಿಯಾಗಿ ಶನಿ ಗ್ರಹವು ಮೀನ ರಾಶಿನಲ್ಲಿ ಸ್ಥಿತನಾಗಿದ್ದಾನೆ. ಹಾಗೆ ಗುರು ಗ್ರಹವು ಮಿಥುನ ರಾಶಿನಲ್ಲಿ ಸ್ಥಿತವಾಗಿದ್ದರೆ ಕೇತು ಗ್ರಹವು ಮಕರ ರಾಶಿನಲ್ಲಿ ಸ್ಥಿತವಾಗಿದೆ. ಹಾಗೆ ರಾಹು ಗ್ರಹವು ಕುಂಭರಾಶಿನಲ್ಲಿ ಸ್ಥಿತವಾಗಿದೆ. ಇನ್ನು ಗ್ರಹಗಳ ಸ್ಥಾನಮಾನ ಏನು ಚೇಂಜ್ ಆಗಿದೆ, ಯಾವ ದಿನಾಂಕದಲ್ಲಿ ಬದಲಾವಣೆ ಆಗಿದೆ ಅಂತ ನೋಡೋದಾದರೆ ಮೊದಲನೇದಾಗಿ ಶುಕ್ರ ಗ್ರಹವು 13ನೇ ತಾರೀಕು ಧನಸ್ಸು ರಾಶಿಯಿಂದ ಮಕರ ರಾಶಿಗೆ ತನ್ನ ಪ್ರವೇಶನ ಬೆಳೆಸ್ತಾ ಇದ್ದರೆ, ಇನ್ನು ಸೂರ್ಯ ಗ್ರಹವು 14ನೇ ತಾರೀಕು ಧನಸ್ಸು ರಾಶಿಯಿಂದ ಮಕರ ರಾಶಿಗೆ ತನ್ನ ಪ್ರಯಾಣನ ಬೆಳೆಸ್ತಿದೆ. ಇನ್ನು ಕುಜಗ್ರಹವು 16ನೇ ತಾರೀಕು ಧನಸ್ಸು ರಾಶಿಯಿಂದ ಮಕರ ರಾಶಿಗೆ ತನ್ನ ಪ್ರಯಾಣನ ಬೆಳೆಸ್ತಾ ಇದ್ದರೆ, ಇನ್ನು ಬುಧ ಗ್ರಹವು 17ನೇ ತಾರೀಕು ಧನಸ್ಸು ರಾಶಿಯಿಂದ ಮಕರ ರಾಶಿಗೆ ತನ್ನ ಪ್ರಯಾಣನ ಬೆಳೆಸ್ತಿದೆ. ಹಾಗಿದ್ರೆ 4 ಗ್ರಹಗಳು ಕೂಡ ಮಕರ ರಾಶಿನಲ್ಲಿ ಸ್ಥಿತವಾಗಿರ್ತಿದೆ. ಇನ್ನು ದ್ವಾದಶ ರಾಶಿಗಳ ಮೇಲೆ ಇದರಿಂದ ಏನೆಲ್ಲ ಪ್ರಭಾವ ಬೀರ್ತಿದೆ ಅನ್ನೋದನ್ನ ನೋಡೋಣ. ಇನ್ನು ಮೀನರಾಶಿಯವರ ಜನವರಿ ತಿಂಗಳ ಭವಿಷ್ಯ ಹೇಗಿರುತ್ತೆ ಅಂತ ನೋಡೋದಾದರೆ ನೋಡಿ, ಮೊದಲನೇದಾಗಿ ನಿಮ್ಮ ಲಗ್ನದಲ್ಲೇ ಶನಿಯ ಒಂದು ಸಂಚಾರ ಇರೋದ್ರಿಂದ ಶನಿ ನಿಮ್ಮ 12ನೇ ಮನೆ ಅಧಿಪತಿನೂ ಆಗಿ ಹಾಗೆ 11ನೇ ಮನೆ ಅಧಿಪತಿನೂ ಆಗಿರೋದ್ರಿಂದ ಕೆಲವೊಂದು ಒಳ್ಳೆಯದು ಆಗ್ತಾ ಇರುತ್ತೆ, ಹಾಗೆ ಕೆಲವೊಂದು ಲಾಸಸ್ ಕೂಡ ಇಂಡಿಕೇಟ್ ಮಾಡ್ತಾ ಇರುತ್ತೆ. ಅಂದರೆ ನೀವು ಮಾಡ್ತಿರೋ ಕೆಲಸಗಳಲ್ಲಿ ಎಷ್ಟು ನೀವು ನಿಯತ ಕೆಲಸ ಮಾಡ್ತಿದ್ದೀರಾ ಅಥವಾ ಎಷ್ಟು ಶ್ರಮಪಟ್ಟು ಕೆಲಸ ಮಾಡ್ತಾ ಇದ್ದೀರಾ ಅದ್ರ ಮೇಲೆ ನಿಮಗೆ ಒಳ್ಳೆ ಫಲಗಳನ್ನ ಖಂಡಿತವಾಗ್ಲೂ ಶನಿ ಭಗವಂತನಿಂದ ನೀವು ತಗೋಬಹುದು. ಹಾಗೆ ಗುರುವಿನ ಒಂದು ಸಂಚಾರ ಅಂತ ನೋಡೋದಾದ್ರೆ ನಿಮ್ಮ 4ನೇ ಮನೆಯಲ್ಲಿ ಗುರುವಿನ ಒಂದು ಸಂಚಾರ ಇರೋದ್ರಿಂದ ಸ್ವಲ್ಪ ನಿಮ್ಮ ತಾಯಿಯ ಆರೋಗ್ಯದಲ್ಲಿ ಏನು ಏಳಿಗೆಗಳನ್ನ ನೋಡ್ಬೋದು. ಅಂದರೆ ಮೊದಲೇ ಏನಾದ್ರು ಆರೋಗ್ಯ ಕೆಟ್ಟಿತ್ತು ಅಂತಂದರೆ ಅದನ್ನು ಸ್ವಲ್ಪನೇ ಅವ್ರಿಗೆ ಕ್ಲಿಯರ್ ಆಗ್ತಾ ಬರ್ತಾ ಇರುತ್ತೆ. ಸೊ ಅದು ಒಂದು ಖುಷಿಯಾದ ವಿಷಯ ಆಗಿರುತ್ತೆ. ನೀವೇನಾದರೂ ಮನೆ ತಗೋಬೇಕು ಅಥವಾ ಏನಾದ್ರು ಆಸ್ತಿ ತಗೋಬೇಕು, ಸೈಟ್ ತಗೋಬೇಕು ಅಂತ ಏನಾದ್ರು ಹುಡುಕಾಟದಲ್ಲಿದ್ದರೆ ಅದಕ್ಕೂ ಕೂಡ ಒಂದು ಒಳ್ಳೆ ಟೈಮ್ ಅಂತ ಹೇಳ್ಬೋದು. ಏನಾದ್ರು ವಾಹನ ಖರೀದಿ ಮಾಡೋದಕ್ಕೂ ಕೂಡ ಒಳ್ಳೆ ಟೈಮ್ ಆಗಿರುತ್ತೆ. ಅಂದರೆ ತುಂಬ ದಿವಸಗಳಿಂದ ನೀವೇನಾದರೂ ಮನೆಯ ದುರಸ್ತಿ ಕಾರ್ಯಗಳನ್ನ ಮಾಡಿಸ್ಬೇಕು, ರಿನೋವೇಟ್ ಮಾಡಿಸ್ಬೇಕು ಅಂದ್ಕೊಂಡಿದ್ರು ಕೂಡ ಅದೆಲ್ಲದಕ್ಕೂ ಕೂಡ ಒಂದು ಒಳ್ಳೆ ಟೈಮ್ ಆಗಿರುತ್ತೆ. ಸೊ ಗುರುವಿನ ಒಂದು ಅನುಗ್ರಹ ನಿಮಗೆ ತುಂಬ ಚೆನ್ನಾಗಿದೆ ಅಂತ ಹೇಳ್ಬೋದು. ಇನ್ನು ಕೇತುವಿನ ಒಂದು ಅನುಗ್ರಹ ಅಂತ ನೋಡೋಕೆ ಬಂದಾಗ ಕೇತು ನಿಮ್ಮ 6ನೇ ಮನೆಯಲ್ಲಿ ಸಂಚಾರ ಮಾಡ್ತಾ ಇರೋದ್ರಿಂದ ಸ್ವಲ್ಪ ಚಾಲೆಂಜಸ್ ಏನೇ ಬಂದರೂ ಕೂಡ ಎಲ್ಲನೂ ಎದುರಿಸೋಂಥ ಒಂದು ಶಕ್ತಿ ಧೈರ್ಯ ನಿಮಗೆ ಚೆನ್ನಾಗಿ ಬರುತ್ತೆ. ಎಕ್ಸಾಮ್ಸ್ ಏನಾದ್ರು ಬರೀತಿದ್ದಾರೆ ಮಕ್ಕಳು, ಕಾಂಪಿಟೇಟಿವ್ ಎಕ್ಸಾಮ್ಸ್ ಅಂದರೆ ಅದರಲ್ಲಿ ಅವರು ಯಶಸ್ವಿ ಆಗ್ತಾರೆ. ಹಾಗೆ ನೀವೇನಾದರೂ ಕೋರ್ಟು ಕೇಸ್ಗಳಲ್ಲಿ ಏನಾದರೂ ಇತ್ತು ಅಂತಂದರೆ ಅದರಲ್ಲಿ ಕೂಡ ನಿಮಗೆ ಜಯ ಸಾಧಿಸುವಂಥ ಚಾನ್ಸಸ್ ಜಾಸ್ತಿ ಇರುತ್ತೆ. ಸಾಲ ತೀರಿಸೋದಕ್ಕೆ ಒಂದು ಒಳ್ಳೊಳ್ಳೆ ಅವಕಾಶಗಳು ನಿಮ್ಮನ್ನು ಹುಡ್ಕೊಂಡು ಬರ್ತವೆ. ಆದರೆ ಸಾಕಷ್ಟು ಗ್ರಹಗಳು ನಿಮ್ಮ ಇಷ್ಟು ದಿವಸಗಳ ಕಾಲ ಒಂದು ತಿಂಗಳ ಮೊದಲಾರ್ಧದಲ್ಲಿ 10ನೇ ಮನೆಯಲ್ಲಿ ಸಂಚಾರ ಮಾಡೋದ್ರಿಂದ ನಿಮ್ಮ ವ್ಯವಹಾರದಲ್ಲಿ ಸ್ವಲ್ಪ ಇಂಪ್ರೂವ್ಮೆಂಟ್ ಆಗುವಂಥದ್ದು ಅಥವಾ ಬಿಸ್ನೆಸ್ನಲ್ಲಿ ಡೆವಲಪ್ಮೆಂಟ್ ಆಗುವಂಥದ್ದು, ಒಳ್ಳೊಳ್ಳೆ ಆಪರ್ಚುನಿಟೀಸ್ ನಿಮ್ಮನ್ನು ಹುಡ್ಕೊಂಡು ಬರುವಂಥದ್ದು ಇದೆಲ್ಲವೂ ಕೂಡ ಆಗುತ್ತೆ. ತದನಂತರ ಅದು 10ನೇ ಮನೆಯಿಂದ 11ನೇ ಮನೆಗೆ ಸಂಚಾರ ಬೆಳೆಸಿದಾಗ ಒಂದು ಅದೃಷ್ಟನೇ ನಿಮಗೆ ಕ್ರಿಯೇಟ್ ಆಗುತ್ತೆ ಅಂತ ಹೇಳ್ಬೋದು. ನೀವು ಏನೆಲ್ಲ ಎಫರ್ಟ್ ಹಾಕಿದ್ದೀರಾ, ಏನೆಲ್ಲ ಕಷ್ಟಪಟ್ಟಿದ್ದೀರಾ ಅದೆಲ್ಲದಕ್ಕೂ ಕೂಡ ಪ್ರತಿಫಲ ಸಿಗುವಂಥ ಒಂದು ಟೈಮ್ ಆಗಿರುತ್ತೆ. ಸೊ ನೋಡಿ, ಏನೆಲ್ಲ ಯೋಚನೆ ಮಾಡ್ತಿರ್ತೀರಾ ಮೀನರಾಶಿಯವರು, 7.5 ಬಂದುಬಿಟ್ಟಿದೆ, ಲಗ್ನದಲ್ಲೇ ಶನಿ ಇದ್ದಾನೆ, ನಮ್ಮ ಕತೆ ಮುಗೀತು ಅಂತ ನೀವೇನು ಆಲೋಚನೆ ಮಾಡ್ತಾ ಇದ್ದೀರಾ, ಇದೊಂದು ಒಳ್ಳೆ ಟೈಮ್ ಆಗಿ ನಿಮಗೆ ಕ್ರಿಯೇಟ್ ಆಗ್ತಿದೆ. ಜನವರಿ ತಿಂಗಳಲ್ಲಿ ನೀವೇನಾದರೂ ಒಂದು ಒಳ್ಳೊಳ್ಳೆ ಕೆಲಸಗಳನ್ನ ಮಾಡಿ, ಯಾವುದಾದ್ರೂ ನ್ಯೂ ಸ್ಟಾರ್ಟಪ್ನ ಮಾಡಿ ಅಥವಾ ಇರೋ ಕೆಲಸದ ಜೊತೆಗೆ ಇನ್ನೊಂದು 2-3 ಕೆಲಸಗಳನ್ನ ಮಾಡಿ ಹಣ ಸಂಪಾದನೆ ಮಾಡೋದಕ್ಕೆ ದಾರಿಗಳನ್ನ ಮಾಡಿಕೊಡಿ. ಹಣ ಉಳಿತಾಯ ಮಾಡೋದಕ್ಕೂ ಕೂಡ ದಾರಿ ಮಾಡ್ಕೊಳ್ಳಿ. ಯಾಕಂದರೆ ನಿಮ್ಮ 12ನೇ ಮನೆಯಲ್ಲಿ ರಾಹುವಿನ ಒಂದು ಸಂಚಾರ ಇರೋದ್ರಿಂದ ದಿಢೀರಂತ ನಿಮಗೆ ಲಾಸಸ್ ಆಗುವಂಥದ್ದು, ದಿಢೀರಂತೆ ಗೇಯ್ನ್ ಆಗುವಂಥದ್ದು, ಅದರಲ್ಲೂ ನಿಮಗೆ ಕೆಲವೊಂದು ಸತಿ ಹೊರದೇಶಕ್ಕೆ ಹೋಗುವಂಥ ಅವಕಾಶಗಳನ್ನ ರಾಹು ತೊಗೊಂಬಂದು ಕೊಡ್ತಾನೆ. ಅಥವಾ ಹೊರದೇಶದ ಕಂಪನಿಗಳ ಜೊತೆಯಲ್ಲಿ ಟೈಅಪ್ ಮಾಡ್ಕೊಳ್ಳುವಂಥದ್ದು, ಅಲ್ಲಿಂದ ಸ್ವಲ್ಪ ಹಣಕಾಸಿನ ಅರಿವು ಬರುವಂಥ ಒಂದು ಚಾನ್ಸಸ್ ಕೂಡ ಇರುತ್ತೆ. ಅದೆಲ್ಲನೂ ನೀವು ಸದುಪಯೋಗ ಪಡಿಸ್ಕೊಬೇಕಾಗುತ್ತೆ. ಆದರೆ ಅನಿರೀಕ್ಷಿತವಾದ ಖರ್ಚುಗಳು ಕೂಡ ಎದುರಾಗೋ ಚಾನ್ಸಸ್ ಇರುತ್ತೆ. ಸೊ ಹಾಗಾಗಿ ನೀವೇನಾದರೂ ಖರ್ಚು ಮಾಡ್ತಿದ್ದೀರಾ ಅಂತಂದರೆ ಸ್ವಲ್ಪ ಪ್ಲಾನಿಂಗ್ ಮಾಡ್ಕೊಳ್ಳೋದ್ರಿಂದ ಇದೊಂದು ಒಳ್ಳೆ ಟೈಮ್. ಈ ಟೈಮಲ್ಲಿ ನೀವು ನಿಮ್ಮ ಕೆಲಸಗಳನ್ನ ಮಾಡಿ ಹಣನ ಸಂಪಾದನೆ ಚೆನ್ನಾಗಿ ಮಾಡ್ಕೋಬೋದು. ಸ್ವಲ್ಪ ನೆಮ್ಮದಿ ಶಾಂತಿ ಕೂಡ ನಿಮಗೆ ಸಿಗುತ್ತೆ. ಅಂದರೆ ಸ್ವಲ್ಪ ನಿದ್ದೆನಲ್ಲಿ ಡಿಸ್ಟರ್ಬೆನ್ಸ್ ಆಗುವಂಥದ್ದು, ಆರೋಗ್ಯದಲ್ಲಿ ಏನು ಏರುಪೇರು ಆಗ್ಬೋದು ಅಂತಂದರೆ ನಿದ್ದೆ ಡಿಸ್ಟರ್ಬೆನ್ಸ್ ಆಗೋದು,
ಸ್ವಲ್ಪ ಕೆಲಸ ಜಾಸ್ತಿ ಇರೋದ್ರೆ ಸ್ಟ್ರೆಸ್ ಫೀಲ್ ಆಗುವಂಥದ್ದು, ಸ್ವಲ್ಪ ಗುಪ್ತಾಂಗಗಳಲ್ಲಿ ಸಮಸ್ಯೆಗಳು ಬರೋ ಚಾನ್ಸಸ್ ಇರುತ್ತೆ. ಸೊ ಏನೇ ಬಂದರೂ ಕೂಡ ಆಗಿಂದಾಗೆ ವೈದ್ಯರ ಸಲಹೆ ತಗೊಳ್ಳೋದ್ರಿಂದ ನೆಗೆಟಿವಿಟಿನ ನೀವು ತಪ್ಪಿಸ್ಕೊಬಹುದು. ಇನ್ನು ಗಂಡ ಹೆಂಡತಿ ಮಧ್ಯದಲ್ಲಿ ಜೀವನ ಹೇಗಿರುತ್ತೆ, ಕುಟುಂಬದವ್ರ ಜೊತೆ ಜೀವನ ಹೇಗಿರುತ್ತೆ ಅಂತಂದರೆ ತುಂಬ ಶುಭಕರವಾಗಿರುತ್ತೆ. ಯಾಕಂದರೆ ಎಲ್ಲ ನಿಮ್ಮ 2ನೇ ಮನೆ ಅಧಿಪತಿ ಆಗಿರ್ಬೋದು ಅಥವಾ ನಿಮ್ಮ 7ನೇ ಮನೆ ಅಧಿಪತಿ ಆಗಿರ್ಬೋದು ಎಲ್ಲನೂ ಕೂಡ 11ನೇ ಮನೆಯಲ್ಲೇ ಸ್ಥಿತವಾಗಿರೋದ್ರಿಂದ ಇದೊಂದು ಶುಭಕರವಾದ ತಿಂಗಳಾಗಿರುತ್ತೆ. ಒಂದೊಳ್ಳೆ ಪ್ರೀತಿ ವಿಶ್ವಾಸದಿಂದ ಕೂಡಿರೋದು, ಏನೆಲ್ಲ ಕಷ್ಟಪಟ್ಟಿದ್ರಿ ನೀವು ಅದೆಲ್ಲದಕ್ಕೂ ಕೂಡ ನಾಂದಿ ಆಡುವಂಥ ಒಂದು ಸಮಯ ಇದಾಗಿರುತ್ತೆ. ವಿದ್ಯಾರ್ಥಿಗಳಿಗೂ ಕೂಡ ಎಜುಕೇಷನಲ್ಲಿ ಸ್ವಲ್ಪ ಮುಂದಿರ್ತಾರೆ. ಆರೋಗ್ಯದಲ್ಲಿ ಸ್ವಲ್ಪ ಏರುಪೇರೇನಾಗುತ್ತೆ, ಖರ್ಚು ಜಾಸ್ತಿ ಆಗುತ್ತೆ, ಅದೊಂದನ್ನು ಅವಾಯ್ಡ್ ಮಾಡಿಕೊಂಡ್ರೆ ಮೀನರಾಶಿಯವರಿಗೆ ಜನವರಿ ತಿಂಗಳು ಬಹಳ ಶುಭಕರವಾದ ತಿಂಗಳು ಅಂತಲೇ ಹೇಳ್ಬೋದು. ಇನ್ನು ಪರಿಹಾರವಾಗಿ ಏನು ಮಾಡ್ಕೊಬೇಕು ಅಂತ ನೋಡೋಕ್ಕೋದ್ರೆ ನೋಡಿ, ಮೊದಲನೇದಾಗಿ ನಿಮ್ಮ ರಾಶಾಧಿಪತಿ ಆಗಿರುವಂತಹ ಗುರುಗ್ರಹದ ಆರಾಧನೆ ಮಾಡುವಂಥದ್ದು. ಒಂದು ಒಳ್ಳೆ ಪ್ಲೇಸ್ಮೆಂಟಲ್ಲಿ ಕೂತ್ಕೊಂಡಿರೋದ್ರಿಂದ ಗುರುಗಳ ದೇವಸ್ಥಾನಕ್ಕೆ ಹೋಗೋದು, ಕಡಲೆಕಾಳಿಂದ ಮಾಡಿರೋ ಖಾದ್ಯಗಳನ್ನ ಸೇವನೆ ಮಾಡೋದು ಅಥವಾ ದಾನ ಮಾಡೋದು, ಇದನ್ನೆಲ್ಲ ಮಾಡೋದ್ರಿಂದ ಗುರುಗಳ ಅನುಗ್ರಹ ನಿಮಗೆ ತುಂಬ ಚೆನ್ನಾಗಿರುತ್ತೆ. ಇನ್ನು ಶನೇಶ್ವರನ ಆರಾಧನೆ ಮಾಡೋದು, ಶನಿಗ್ರಹದ ಬೀಜ ಮಂತ್ರನ ಪಠನೆ ಮಾಡೋದಾಗಿರ್ಬೋದು, ನಿಮ್ಮ ಕೈಲಿ ಸಾಧ್ಯ ಆಗಿದ್ದು ಬಡವರಿಗೆ ಸ್ವಲ್ಪ ದಾನ ಧರ್ಮ ಮಾಡುವಂಥದ್ದಾಗಿರ್ಬೋದು, ರಾಹುವಿನ ಆರಾಧನೆ ಮಾಡೋದು, ದುರ್ಗಾದೇವಿಯ ದೇವಸ್ಥಾನಕ್ಕೆ ಹೋಗೋದು, ಕೆಂಪು ಬಣ್ಣದ ಹೂಗಳನ್ನ ದೇವಿಗೆ ಅರ್ಪಿಸ್ಬಿಟ್ಟು ಬರುವಂಥದ್ದು, ಇದೆಲ್ಲ ಮಾಡ್ಕೊಳ್ಳೋದ್ರಿಂದ ಏನಾಗುತ್ತೆ, ಕೆಲವೊಂದು ಆಗೋ ನೆಗೆಟಿವಿಟಿಯಿಂದ ಖಂಡಿತವಾಗ್ಲೂ ನೀವು ಈಚೆ ಬರ್ಬೋದು. ಇನ್ನು ಇಲ್ಲಿವರೆಗೂ ಹೇಳಿರೋಂಥ ಫಲಗಳು ಗೋಚಾರ ಫಲಗಳಾಗಿದ್ದು, ನಿಮ್ಮ ದಶ ಭುಕ್ತಿ ಮತ್ತು ಗ್ರಹಗಳ ಸ್ಥಾನಮಾನದ ಮೇಲೆ ನಿಮಗೆ ಫಲಗಳಲ್ಲಿ ಸ್ವಲ್ಪ ವ್ಯತ್ಯಾಸಗಳಾಗುತ್ತೆ. ಹಾಗಾಗಿ ದಯಮಾಡಿ ನಿಮ್ಮ ಜಾತಕನ ಒಮ್ಮೆ ಪರಿಶೀಲನೆ ಮಾಡಿಸ್ಕೊಳ್ಳಿ. ನೀವೇನಾದರೂ ನಮ್ಮಲ್ಲಿ ಜಾತಕನ ಪರಿಶೀಲನೆ ಮಾಡಿಸ್ಕೊಬೇಕು ಅಂತಂದರೆ ಕೆಳಗಡೆ ಸ್ಕ್ರೋಲ್ ಆಗ್ತಿರೋಂಥ ನಮ್ಮ ನಂಬರ್ಗೆ ಕರೆ ಮಾಡಿ ಅಪಾಯಿಂಟ್ಮೆಂಟ್ನ ತೊಗೋಬೋದು. ಹಾಗೆ ಇದಾಗಿತ್ತು ದ್ವಾದಶ ರಾಶಿಗಳ ಈ ದಿನದ ಫಲಾನುಫಲಗಳು. ಇನ್ನು ಯಾರೆಲ್ಲ ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ದಯಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನಿಮಗೆ ಈ ಕಾರ್ಯಕ್ರಮ ಇಷ್ಟ ಆಗಿತ್ತು ಅಂದರೆ ಲೈಕ್ ಕೊಡಿ, ಕಮೆಂಟ್ ಮಾಡಿ. ಹಾಗೆ ಇದಾಗಿತ್ತು ದ್ವಾದಶ ರಾಶಿಗಳ ಈ ತಿಂಗಳ ಒಂದು ಫಲಾನುಫಲಗಳು. ಇನ್ನು ಮುಂದಿನ ತಿಂಗಳ ಒಂದು ಫಲಾನುಫಲಗಳು ಹೇಳೋದಕ್ಕೆ ನಾನು ಮತ್ತೆ ಬರ್ತೀನಿ. ಎಲ್ಲರಿಗೂ ಕೂಡ ನನ್ನ ಧನ್ಯವಾದಗಳು.